ಚೈನಾದಲ್ಲಿ ಇವತ್ತು ನಮ್ಮ ಪಾಪದ ಲಾಸ್ಟ್ ಡೇ ಆಫ್ ಕಿಂಡರ್ ಗಾರ್ಡನ್ ಸ್ಕೂಲ್. ಎಷ್ಟು ಬೇಗ 2 ವರ್ಷ ಕಳೆದೋಯ್ತು ಅಂತ ಗೊತ್ತೇ ಆಗಲಿಲ್ಲ. ನಾನು ಆಫೀಸ್ಗೆ ಹೋಗುವಾಗ ಮನೇಲಿ ಕೆಲಸ ಮಾಡುವಾಗ ಪ್ರತಿ ಸಲನೂ ಅವನ್ನ ಪಿಕ್ ಮಾಡುವಾಗ ಖುಷಿಯಾಗಿ ಬಂದು ಪಿಕ್ ಮಾಡ್ತಿದ್ದೆ. ಎಷ್ಟು ಬ್ಯುಸಿ ಇದ್ರೂ ಅದೊಂದು ಹ್ಯಾಪಿ ಅನ್ನೋದು ಇರ್ತಿತ್ತು. ಬಟ್ ಇವತ್ತು ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಎಲ್ಲೋ ನಂದೇನೆ ಸ್ಕೂಲ್ ಲೈಫ್ ಮುಗ್ದೋಯ್ತೇನೋ ಅನ್ನೋ ತರ ನನಗೆ ದುಃಖ ಆಗ್ತಿದೆ. ಚೈನಾದಲ್ಲಿ ಇನ್ನೊಂದೇನು ಡಿಫ್ರೆನ್ಸ್ ಅಂತ ಅಂದ್ರೆ ನೀವು ನೋಡ್ಬೋದು, ಸುತ್ತಮುತ್ತ ಎಲ್ಲ ಜಾಸ್ತಿ ಮಕ್ಕಳನ್ನ ಪಿಕ್ ಮಾಡಕ್ ಬಂದಿರೋರೆ ಅವ್ರ ತಾತ ಅಜ್ಜಿದಿರೋ. ಚೈನಾದಲ್ಲಿ ಮಕ್ಕಳನ್ನ ಕೇರ್ ಮಾಡೋರು ಜಾಸ್ತಿ ಗ್ರ್ಯಾಂಡ್ ಪೇರೆಂಟ್ಸ್ ಏನೆ. ನಮ್ಮ ಪಾಪು ಓದ್ತಿರೋ ಸ್ಕೂಲಲ್ಲಿ 2 ಗೇಟ್ ಇದೆ. ಒಂದು ಸೆಕ್ಯೂರಿಟಿ ಹ್ಯಾಂಡಲ್ ಮಾಡ್ತಾರೆ, ಇನ್ನೊಂದು ಸೆಕೆಂಡ್ ಗೇಟ್ ಬಂದು ನಮ್ಮ ಪೇರೆಂಟ್ಸ್ ಫೇಸ್ ಐಡೆಂಟಿಫಿಕೇಶನ್ ತೋರಿಸಿದ್ರೆ ಮಾತ್ರ ಓಪನ್ ಆಗುತ್ತೆ. ಚೈನಾದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಗಳನ್ನ ಬಿಟ್ರೆ ಮಾಮೂಲಿ ಸ್ಕೂಲ್ಗಳಲ್ಲೆಲ್ಲ ಕಂಟಿನ್ಯೂಟಿ ಇರೋದಿಲ್ಲ. ಅಂದ್ರೆ 1ನೇ ಕ್ಲಾಸಿಂದ 10th ವರೆಗೂ ಹತ್ರ ಕಂಟಿನ್ಯೂಟಿ ಇರೋದಿಲ್ಲ. ಬೇರೆ ಬೇರೆ ಸ್ಕೂಲ್ನ ಚೇಂಜ್ ಮಾಡಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ಟು 6th, ಆಮೇಲೆ 7th 8th 9th ಒಂದು, ಆಮೇಲೆ 10th 11th 12th ಒಂದು ಸ್ಕೂಲ್. ಆ ತರ ಸ್ಕೂಲ್ ನ ಡೋರ್ ನ ಮುಂದೆ ನೀವು ಇಲ್ಲಿ ನೋಡಬಹುದು, ಓವರ್ಸೀಸ್ ಕಂಟ್ರೀಸ್ ಮಕಾವ್, ಹಾಂಗ್ಕಾಂಗ್, ತೈವಾನ್ ಅವ್ರ ಮಕ್ಕಳುಗಳನ್ನ ಕೂಡ ಈ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಕೋತೀವಿ ಅಂತ. ಅಂದ್ರೆ ಕೆಲವು ಸ್ಕೂಲ್ಗಳಲ್ಲಿ ಪರ್ಮಿಷನ್ ಕೊಟ್ಟಿರ್ತಾರೆ ಫಾರಿನ್ ಮಕ್ಕಳನ್ನ ಸೇರಿಸ್ಕೊಳ್ಳೋಕೆ ಅಂತ. ಸೊ ಆ ತರ ಸ್ಕೂಲ್ಗಳಲ್ಲಿ ಮಾತ್ರ ಫಾರಿನ್ ಮಕ್ಕಳನ್ನ ಸೇರಿಸಬಹುದು. ಸ್ಟೆಪ್ಸ್ ಹತ್ಬೇಕಾದ್ರೆ ಇಲ್ಲಿ ಎಲ್ಲಾ ಮಕ್ಕಳದು ಹ್ಯಾಂಡ್ ಕ್ರಾಫ್ಟ್ಸ್ ಎಲ್ಲ ಮಾಡಿ ಹ್ಯಾಂಗ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಮ ಪಾಪಗೂ ಕೇಳಿದ್ರು ಚೈನಾದ ಒಂದು ಪ್ರಾಂತ್ಯದ ಖಾದ್ಯ ಮಾಡ್ಕೊಡಿ ಅಂತ. ಸೊ ನಾನು ಕೂಡ ಒಂದು ಬೌಸ್ ಮತ್ತೆ ನೂಡಲ್ಸ್ ನ ಒಂದು ಬೌಲ್ ಮಾಡಿ ಕಳ್ಸಿದ್ದೆ, ಅದನ್ನು ಕೂಡ ಹ್ಯಾಂಗ್ ಮಾಡಿದ್ದಾರೆ. ಸ್ಕೂಲ್ ಇವತ್ತು ಲಾಸ್ಟ್ ಡೇ, ಬಟ್ ನಾಳೆ ಬಂದು ಇವ್ರದ್ದು ಆನ್ಯುವಲ್ ಡೇ ಇದೆ. ಅಂದ್ರೆ ಮಕ್ಕಳದು ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಡ್ರಾಮಾ ಪರ್ಫಾರ್ಮೆನ್ಸ್ ಅದೆಲ್ಲ ಇರುತ್ತೆ. ಲಾಸ್ಟ್ ಡೇ ಆಗಿರೋದ್ರಿಂದ 2 ಬದಿನಲ್ಲಿ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಸೊ ಸ್ಕೂಲ್ ಕ್ಲಾಸ್ ರೂಮ್ ಅಲ್ಲಿ 2 ಡೋರ್ ಇದೆ. ಇಲ್ಲಿ ಒಬ್ರು ಟೀಚರ್ ಒಂದ್ ಕಡೆ ಮಕ್ಕಳನ್ನ ಕಳಿಸ್ತಿದ್ದಾರೆ, ಆ ಕಡೆ ಸೈಡ್ ಇನ್ನೊಬ್ರು ಟೀಚರ್ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಲಗೇಜ್ ಎಲ್ಲ ಜಾಸ್ತಿ ಇರುತ್ತೆ, ಸೊ ಅದಕ್ಕೋಸ್ಕರ ಸಪರೇಟ್ ಡೋರ್ ಅಲ್ಲಿ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಕ್ಲಾಸ್ ರೂಮ್ ಅಲ್ಲಿ ನ್ಯಾಪಿಂಗ್ ಟೈಮ್ ಅಂತ ಇರುತ್ತಲ್ಲ, ಸೊ ಅದ್ರದ್ದು ರಗ್ಗು ದಿಂಬು ಎಲ್ಲಾನು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಇವತ್ತು. ಬ್ಯಾಗ್ ಅಲ್ಲಿ ಸರ್ಟಿಫಿಕೇಟ್ಸ್, ಮಾರ್ಕ್ಸ್ ಕಾರ್ಡು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ನಮ್ಮ ಪಾಪು ಬೆಸ್ಟ್ ಫ್ರೆಂಡ್ ಒಬ್ಬ ಚೈನೀಸ್ ಹುಡುಗ ಕಿಟಕಿಯಿಂದ ಟಾಟಾ ಮಾಡ್ತಾ ಇದ್ದ. ನನಗೆ ಅವ್ನು ಟಾಟಾ ಮಾಡ್ತಿರೋದು ನೋಡಿ ಕೂಡ ತುಂಬಾ ದುಃಖ ಆಯ್ತು. ಒಂದು ಲಾಸ್ಟ್ ಗುಡ್ ಬೈ ಹೇಳ್ತಾ ಇದ್ದಾನೆ ಕಿಟಕಿಯಿಂದ ಪಾಪ ನಮ್ಗೆ. ಇನ್ನ ಇಬ್ರು ಟೀಚರ್ಸ್ಗೆ ಮತ್ತೆ ಆಯಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ಯಾಕೆ ಅಂತಂದ್ರೆ 2 ವರ್ಷದ ಹಿಂದೆ ನಮ್ಮ ಪಾಪು ಈ ಸ್ಕೂಲ್ಗೆ ಸೇರ್ಕೊಂಡಾಗ ಅವನಿಗೆ ಭಾಷೆ ಬರ್ತಿರ್ಲಿಲ್ಲ. ಒಂದಷ್ಟು ಬ್ರೋಕನ್ ಇಂಗ್ಲಿಷ್ ಅಲ್ಲಿ ಟೀಚರ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದ. ಮಧ್ಯಾಹ್ನ ಊಟ ಆದ್ಮೇಲೆ 2 hours ನ್ಯಾಪಿಂಗ್ ಟೈಮ್ ಅಂತ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ನಮ್ಮ ಪಾಪು ಟೀಚರ್ಸ್ ಮತ್ತೆ ಆಯಿ ಇರ್ತಾರಲ್ಲ, ಸೊ ಅವರಿಬ್ರು ನಮ್ಮ ಪಾಪುನ ತಲೆ ತಟ್ಟಿ ಕತೆ ಹೇಳಿ ಮಲಗಿಸ್ತಾ ಇದ್ರಂತೆ. ಅವ್ನಿಗೆ ಕತೆ ಅರ್ಥ ಆಗ್ತಿರ್ಲಿಲ್ಲ ಅಂತ ಹಾಡು ಹೇಳಿ ಮಲಗಿಸ್ತಾ ಇದ್ರಂತೆ. ನಮ್ಮ ಪಾಪು ಇವತ್ತು ಹೇಳೋದು ಅದೇನೆ, ಮಮ್ಮ ಇವತ್ತು ನಂಗೆ ನಿದ್ದೆ ಬರ್ತಿರ್ಲಿಲ್ಲ, ಆಯಿ ತಲೆ ತಟ್ಟಿ ಮಲಗಿಸಿದ್ರು ಅಂತ. ಒಂದು ಭಾಷೆ ಗೊತ್ತಿರಲ್ಲ, ಒಂದು ಬೇರೆ ದೇಶ. ಸೊ ಇದರಲ್ಲಿ ನಮ್ಗೆ ಯಾವ ತರ ನೋಡ್ಕೋತಾರೆ ನಮ್ಮ ಮಗುನ ಅನ್ನೋ ಭಯ ಇರುತ್ತೆ. ಸೊ ಆ ಭಯನೆಲ್ಲ ಈ ಸ್ಕೂಲಲ್ಲಿ ಈ ಶಿಕ್ಷಕರು ಮತ್ತೆ ಆಯಿ ನಮ್ಗೆ ದೂರ ಮಾಡಿದ್ರು ಅಂತಾನೆ ಹೇಳ್ಬೋದು. ಈ ಒಂದು ಲಾಸ್ಟ್ ಡೇ ಆಫ್ ಸ್ಕೂಲ್ ಅಲ್ಲಿ ಎಂತಿ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದೀನಿ. ಇಂಟ್ರೆಸ್ಟ್ ಇರೋರು ಅಲ್ಲಿ ಕೂಡ ಹೋಗಿ ನೋಡ್ಬೋದು. ಇದೇ ತರ ಚೈನಾ ಲೈಫ್ ಸ್ಟೈಲ್ ಮತ್ತೆ ಚೈನಾ ವಿಡಿಯೋಸ್ ನೋಡೋದಕ್ಕೋಸ್ಕರ ನನ್ನ ಅಕೌಂಟ್ ನ ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ.